ಸ್ಥಗಿತಕ್ಕೆ ಕನ್ನಡ ಪರ ಸಂಘಟನೆ ಒತ್ತಾಯ ಮಾಡಿದೆ. ಬಿಡದಿಯ ಜಾಲಿವುಡ್ ಸ್ಟುಡಿಯೋ ಎದುರು ಪ್ರತಿಭಟನೆ ನಡೆಯಿತು. ಮಾಲಿನ್ಯ ಮಂಡಳಿ ಅನುಮತಿಯನ್ನ ಪಡೆಯದೆ ರಿಯಾಲಿಟಿ ಶೋ ನಡೆಸಲಾಗ್ತಾ ಇದೆ. ಬಿಗ್ ಬಾಸ್ ನಡೆಸಿ ಜನರಿಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅನ್ನೋದು ಹೋರಾಟಗಾರರ ಪ್ರಶ್ನೆ ಆಗಿತ್ತು. ಈ ರಿಯಾಲಿಟಿ ಶೋ ನಡೆಸೋದ್ರ ಮೂಲಕ ಏನ್ ಸಂದೇಶ ಕೊಡ್ತಾ ಇದ್ದೀರಿ ಅಂತ ಹೋರಾಟಗಾರರು ಪ್ರಶ್ನೆ ಮಾಡ್ತಾರೆ. ಬಿಗ್ ಬಾಸ್ ಹೌಸ್ಗೆ ನೋಟಿಸ್ ಜಾರಿಯಾಗಿದೆ. ಬಿಗ್ ಬಾಸ್ ಗೇಮ್ ಈಗ ಶುರುವಾಗಿದೆ. ರಿಯಾಲಿಟಿ ಶೋ ವಾರ ಕಳೆದಿದೆ. ಅಷ್ಟರಲ್ಲಾಗ್ಲೇ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಆದ್ರೆ ಇದಕ್ಕೂ ಹಿಂದೆನೇ ನೋಟಿಸ್ ಕೊಟ್ಟರು ಕೂಡ ಬಿಗ್ ಬಾಸ್ ಮನೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ. ಕನ್ನಡದ ಬಿಗ್ ಬಾಸ್ ಸೀಸನ್ 12ಗೆ ಹೊಸ ಸಂಕಷ್ಟ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಲೈಸೆನ್ಸ್ ಪಡೆದಿಲ್ಲ. ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಶೋ ನೋಟಿಸ್ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಇದು ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡದಂತೆ ಅಂತ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ. ವೇಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈ ಹಿಂದೆ ರಾಮನಗರ ಪ್ರಾದೇಶಿಕ ಕಚೇರಿ ಅಧಿಕಾರಿಗಳು ಮಾರ್ಚ್ 2024ಕ್ಕೆ ಒಂದು ನೋಟಿಸನ್ನು ಕೊಡ್ತಾರೆ. ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಅವರು ವಾಟರ್ ಆ್ಯಕ್ಟಲ್ಲಿ, ಏರ್ ಆ್ಯಕ್ಟಲ್ಲಿ ಏನು ಪರವಾನಗಿ ತೆಗೆದುಕೊಳ್ಳಬೇಕಾಗಿತ್ತು, ಯಾವುದೇ ರೀತಿಯ ಪರವಾನಗಿ ಅವರು ತೆಗೆದುಕೊಂಡಿಲ್ಲ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಯಾಕೆಂದರೆ ಈ ವಿಷಯ ಇವತ್ತು ಬೆಳಗ್ಗೆ ನಾನು ಮಾಧ್ಯಮದ ವರದಿ ಅಂದರೆ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ನೋಡಿದ ಮೇಲೆ ನಮ್ಮ ಮೆಂಬರ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ, ಕರೆಸಿದ್ದೆ ನಾನು, ಏನಾಗಿದೆ ಅಂತೇಳಿ ಅವರಿಂದ ಮಾಹಿತಿ ಪಡೆದುಕೊಳ್ಬೇಕು ಅಂತ. ನನಗೆ ಅವರು ಮಾಹಿತಿ ಕೊಟ್ಟ ಪ್ರಕಾರ ಈಗ ಬೆಳಿಗ್ಗೆ ಅವರು ಪರವಾನಗಿನೂ ತೆಗೆದುಕೊಂಡಿಲ್ಲ, ಅರ್ಜಿನೂ ಹಾಕಿಲ್ಲ, ಪದೇ ಪದೇ ಅವರಿಗೆ ಹೋಗಿ ಪರಿಶೀಲನೆ ಮಾಡಿ ನೋಟಿಸ್ ಕೊಟ್ಟರು. ಅವರು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು, ಆ ಆ್ಯಕ್ಟಿವಿಟಿ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಉಲ್ಲಂಘನೆ ಆಗ್ತದೆ. ಇವತ್ತು NGT ತೀರ್ಪಿನ ಉಲ್ಲಂಘನೂ ಆಗ್ತದೆ. ಅದಕ್ಕೆ ಯಾವುದೂ ಕಂಪ್ಲೈ ಮಾಡಿಲ್ಲ ಅಂತೇಳಿ ಹೇಳಿ ಅವರಿಗೆ ಕ್ಲೋಸರ್ ನೋಟಿಸನ್ನು ಕೊಟ್ಟಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ನೋಡಿ, ಯಾರೂ ಕಾನೂನಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.